ಗೈಸ್, ನಿಮ್ಮ ಫೋನಲ್ಲಿ ಕ್ರೋಮ್ ಬ್ರೌಸರ್ ಇದ್ದರೆ ತುಂಬ ಹುಷಾರಾಗಿರಬೇಕು. ಹೆಚ್ಚಾಗಿ ಕ್ರೋಮ್ ಬ್ರೌಸರ್ನ ನಾವು ಎಲ್ಲರೂ ಯೂಸ್ ಮಾಡ್ತಾ ಇರ್ತೀವಿ. ಸೊ ಈ ಕ್ರೋಮ್ ಬ್ರೌಸರ್ನ ಒಂದು ಮಿಸ್ಟೇಕ್ನಿಂದ, ಒಂದು ರಾಂಗ್ ಸೆಟ್ಟಿಂಗ್ನಿಂದ ಅಥವಾ ನೀವು ಮಾಡುವಂಥ ಕೆಲವೊಂದು ತಪ್ಪಿನಿಂದಾಗಿ ನೀವು ಕ್ರೋಮ್ ಬ್ರೌಸರ್ನಲ್ಲಿರುವಂಥ ಕೆಲವೊಂದು ಸೀಕ್ರೆಟ್ ಅಪ್ಲಿಕೇಶನ್ಗಳಿಗೆ ಅಥವಾ ವೆಬ್ಸೈಟ್ಗಳಿಗೆ ನೀವು ನಿಮ್ಮ ಪ್ರೈವೇಸಿಯನ್ನು ನೀವು ಶೇರ್ ಮಾಡ್ತಿರ್ತೀರಿ, ನಿಮ್ಮ ಪ್ರೈವೇಟ್ ಡಾಟಾವನ್ನು ಶೇರ್ ಮಾಡ್ತಿರ್ತೀರಿ, ನಿಮ್ಮ ಲೊಕೇಶನನ್ನು ನೀವು ಶೇರ್ ಮಾಡ್ತಿರ್ತೀರಿ, ನಿಮ್ಮ ಕ್ಯಾಮರಾ ಆ್ಯಕ್ಸೆಸನ್ನು ಕೊಟ್ಟಿರ್ತೀರಿ. ಸೊ ಹಾಗಾಗಿ ಕೆಲವೊಂದು ಅಪ್ಲಿಕೇಶನ್ ಅಥವಾ ವೆಬ್ಸೈಟ್ಗಳು ಏನು ಮಾಡ್ತಿರ್ತವೆ, APK ಫೈಲ್ಸ್ಗಳು ಏನು ಮಾಡ್ತಿರ್ತವೆ, ಕ್ರೋಮ್ ಬ್ರೌಸರ್ ಸಹಾಯದಿಂದ ಸೊ ನಿಮ್ಮ ಕ್ಯಾಮರಾವನ್ನು ಆಕ್ಸೆಸ್ ಮಾಡಿ ಕ್ಯಾಮರಾ ಮೂಲಕ ರೆಕಾರ್ಡ್ ಮಾಡ್ತಿರ್ತವೆ. ತುಂಬ ಹುಷಾರಾಗಿರಬೇಕಾಗುತ್ತೆ. ಸೊ ನಿಮ್ಮ ಫೋನಲ್ಲಿ ನೀವು ಬೈ ಮಿಸ್ಟೇಕ್ ಆಗಿ ಏನಾದರೂ ರಾಂಗ್ ಸೆಟ್ಟಿಂಗ್ ಮಾಡಿದರೆ ಅಥವಾ ಕೆಲವೊಂದು ಅನ್ನೋನ್ ವೆಬ್ಸೈಟ್ಗಳಿಗೆ ಪರ್ಮಿಷನ್ನ ಅಲೋ ಮಾಡಿದರೆ ಈ ಕೂಡಲೇ ಅದನ್ನು ಆಫ್ ಮಾಡಬೇಕು. ಹೇಗೆ ಮಾಡಬೇಕಂತ ತಿಳಿಸ್ಕೊಡ್ತೀನಿ. ಸೊ ಇಲ್ಲಾಂದರೆ ನಿಮ್ಮ ಪ್ರೈವೇಟ್ ಡಾಟಾ ಲೀಕ್ ಆಗೋ ಚಾನ್ಸ್ ಇರುತ್ತೆ. ತುಂಬ ನೀವು ಹುಷಾರಾಗಿರಬೇಕಾಗುತ್ತೆ. ಸೊ ನೀವು ಲೀಕ್ ಆದ ನಂತರ ಗೋಳಾಡೋಕ್ಕಿಂತ ಮೊದಲು ಇವಾಗ ನೀವು ಹುಷಾರಾಗಿರಿ. ಮೊದಲಾಗಿ ನೀವು ಏನು ಮಾಡಬೇಕಂತ ಹೇಳಿದ್ರೆ ಕ್ರೋಮ್ ಬ್ರೌಸರ್ನ ಓಪನ್ ಮಾಡ್ಕೊಳ್ಳಿ. ಸೊ ನಾನಿಲ್ಲಿ ಕ್ರೋಮ್ ಬ್ರೌಸರ್ನ ಓಪನ್ ಮಾಡ್ಕೊಳ್ತಿದ್ದೀನಿ. ಸೊ 4 ಸೆಟ್ಟಿಂಗನ್ನು ತಿಳಿಸ್ಕೊಡ್ತೀನಿ. ಎಲ್ಲವನ್ನು ಮಾಡಿ ಅದು ಮಾಡಿದ ನಂತರ ಯಾವುದೇ ಕಾರಣಕ್ಕೂ ಕ್ರೋಮ್ ಬ್ರೌಸರ್ ನೀವು ಯಾವುದೇ ವೆಬ್ಸೈಟ್ಗೆ ಯಾವುದೇ ಪರ್ಮಿಷನ್ ಕೊಟ್ಟಿದ್ರು ಕೂಡ ಅವರಿಗೆ ಏನು ಮಾಡೋಕ್ಕಾಗಲ್ಲ. ಮೊದಲಾಗಿ ಕ್ರೋಮ್ ಬ್ರೌಸರ್ ಓಪನ್ ಮಾಡಿದ ನಂತರ ಇಲ್ಲಿ 3 ಡಾಟ್ನ ಕ್ಲಿಕ್ ಮಾಡಿಕೊಂಡು ನಂತರ ಇಲ್ಲಿ ಸೆಟ್ಟಿಂಗ್ ಬರಬೇಕಾಗುತ್ತೆ. ಗೈಸ್, ಸೆಟ್ಟಿಂಗ್ ಬಂದ ನಂತರ ನೆಕ್ಸ್ಟ್ ನಿಮ್ಗೆ ಇಲ್ಲಿ ಇಂಪಾರ್ಟೆಂಟ್ ನೋಡ್ಬೋದು. ಇಲ್ಲಿ ಪ್ರೈವೇಸಿ ಆ್ಯಂಡ್ ಸೆಕ್ಯೂರಿಟಿ ಅಂತ ಇದೆ, ಅಡ್ರೆಸ್ ಬಾರ್ ಕೆಳಗಡೆ ಇದೆ. ಸೊ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡಿದ ನಂತರ ನಾನು ಏನು ಹೇಳ್ತೀನಿ ಕರೆಕ್ಟ್ ಅದೇ ಸೆಟ್ಟಿಂಗ್ ನಿಮಗೆ ಎಲ್ಲ ಕ್ರೋಮ್ ಬ್ರೌಸರ್ಲಿ ಸಿಗುತ್ತೆ. ನೀವು ಅಪ್ಡೇಟ್ ಮಾಡಿದ್ರೆ ಸಿಗುತ್ತೆ, ಮಾಡಿಲ್ಲ ಅಂದ್ರೂ ಕೂಡ ಸಿಗುತ್ತೆ. ಡೋಂಟ್ ವರಿ ಗೈಸ್. ಇಲ್ಲಿ ನೋಡ್ಬೋದು ಈ ರೀತಿಯಾಗಿ ನೀವು ಇಲ್ಲಿ ಸ್ಕ್ರಾಲ್ ಡೌನ್ ಮಾಡಿದಾಗ ಇಲ್ಲಿ ಸೆಂಡ್ ಎ ಡು ನಾಟ್ ಟ್ರ್ಯಾಕ್ ರಿಕ್ವೆಸ್ಟ್ ಅಂತ ಇದೆ. ಇದು ಬೈ ಡಿಫಾಲ್ಟ್ ಆಗಿ ನಿಮ್ಮ ಫೋನಲ್ಲಿ ಆಫ್ ಇರುತ್ತೆ. ಇದನ್ನು ಆನ್ ಮಾಡ್ಕೊಳ್ಳಿ, ಇಂಪಾರ್ಟೆಂಟ್ ಇದು. ಇದಾದ ನಂತರ ನೆಕ್ಸ್ಟ್ ನೀವು ಏನು ಮಾಡಬೇಕಂದ್ರೆ ಸ್ವಲ್ಪ ಕೆಳಗಡೆ ಬರಬೇಕಾಗುತ್ತೆ. ಕೆಳಗಡೆ ಬಂದಾಗ ನೋಡ್ಬೋದು ಇಲ್ಲಿ ಸೇಫ್ ಬ್ರೌಸಿಂಗ್ ಅಂತಿದೆ. ಸಿಂಪಲ್ ಆಗಿ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ಏನಾಗುತ್ತೆ ನಿಮ್ಮ ಮೊಬೈಲಲ್ಲಿ ಡಿಫಾಲ್ಟ್ ಆಗಿ ಸ್ಟ್ಯಾಂಡರ್ಡ್ ಪ್ರೊಟೆಕ್ಷನ್ ಅಂತ ಇರುತ್ತೆ. ಇದು ನಿಮ್ಮದು ಎನ್ಹಾನ್ಸ್ಡ್ ಪ್ರೊಟೆಕ್ಷನ್ ನೀವು ಸೆಟ್ಟಿಂಗ್ ಮಾಡಬೇಕಾಗುತ್ತೆ. ಆವಾಗ ಏನಾಗುತ್ತೆ ಯಾವುದೇ ಒಂದು ಸ್ಪ್ಯಾಮ್ ವೆಬ್ಸೈಟ್ಗಳು ಕೂಡ ಯಾವುದೇ ರೀತಿಯಲ್ಲಿ ನಿಮ್ಮದು ಡಾಟಾ ಯೂಸ್ ಮಾಡೋಕ್ಕಾಗಲ್ಲ. ಸೊ ಹಾಗಾಗಿ ಇಲ್ಲಿ ಫಸ್ಟ್ ಆಪ್ಷನು ಎನ್ಹಾನ್ಸ್ಡ್ ಪ್ರೊಟೆಕ್ಷನ್ ಅನ್ನು ಇಲ್ಲಿ ಅಲೋ ಮಾಡಬೇಕಾಗುತ್ತೆ. ಪ್ರತಿಯೊಬ್ಬರು ಇದನ್ನು ಮಾಡ್ಕೊಳ್ಳಿ. ಇದು ಎರಡಾದ ನಂತರ ಇನ್ನೂ 2 ಸೆಟ್ಟಿಂಗ್ ಇಂಪಾರ್ಟೆಂಟ್ ಇದೆ, ಯಾರು ಕೂಡ ಸ್ಕಿಪ್ ಮಾಡಿಬಿಡಿ. ಅದಕ್ಕೂ ಮೊದಲು ನೀವು ಲೈಕ್ ಮಾಡಿಲ್ಲ ಅಂದರೆ ಲೈಕ್ ಮಾಡಿದ ಹೆಚ್ಚಿನ ವೀಡಿಯೋ ಮಾಡ್ಕೊಂಡು ಹೆಲ್ಪ್ ಆಗುತ್ತೆ. ಸೊ ಲೈಕ್ ಮಾಡಿದ ಜೊತೆಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿದ್ರೆ ಅವ್ರಿಗೆ ಕೂಡ ಹೆಲ್ಪ್ ಆಗುತ್ತೆ. ಜೊತೆಗೆ ನೀವು ಯಾವ ಫೋನ್ ಯೂಸ್ ಮಾಡಿದ್ರೆ ಕಮೆಂಟ್ ಮಾಡಿ. ಇದೇ ರೀತಿ ಯೂಸ್ಫುಲ್ ವೀಡಿಯೋ ಡೈಲಿ ಬರುತ್ತೆ, ಹಾಗಾಗಿ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ. ಗೈಸ್ ನೋಡ್ಬೋದು ಇಲ್ಲಿ 2 ಸೆಟ್ಟಿಂಗ್ ಆದ ನಂತರ ಮೂರನೇದಾಗಿ ನೋಡ್ಬೋದು ಇಲ್ಲಿ ಸ್ವಲ್ಪ ಕೆಳಗಡೆ ಬಂದು ಇಲ್ಲಿ ನೋಡ್ಬೋದು ಆಲ್ವೇಸ್ ಯೂಸ್ ಸೆಕ್ಯೂರ್ ಕನೆಕ್ಷನ್ ಅಂತಿದೆ. ಇದು ನಿಮ್ಮ ಬೈ ಡಿಫಾಲ್ಟ್ ಆಗಿ ನಿಮ್ಮ ಫೋನಲ್ಲಿ ಆಫ್ ಇರುತ್ತೆ. ಇದನ್ನು ಆನ್ ಮಾಡ್ಕೊಳ್ಳಿ. ಇವಾಗ ಏನಾಗುತ್ತೆ ಯಾವುದೆಲ್ಲ ವೆಬ್ಸೈಟ್ಗಳು ಜೆನ್ಯೂನ್ ಆಗಿರುತ್ತೆ, ಸೆಕ್ಯೂರ್ ಆಗಿದೆ ಅಂಥ ವೆಬ್ಸೈಟ್ಗಳು ಮಾತ್ರ ಲೋಡ್ ಆಗುತ್ತೆ. ಸೊ ಇಲ್ಲ ಅಂತ ಹೇಳಿದ್ರೆ ಅನ್ಸೆಕ್ಯೂರ್ಡ್ ವೆಬ್ಸೈಟ್ಗಳೆಲ್ಲ ಲೋಡ್ ಆಗೋದೇ ಇಲ್ಲ. ಸೊ ಹಾಗಾಗಿ ಇಲ್ಲಿ ಆಲ್ವೇಸ್ ಯೂಸ್ ಸೆಕ್ಯೂರ್ ಕನೆಕ್ಷನನ್ನು ಆನ್ ಮಾಡ್ಕೊಳ್ಳಿ. ಅದಾದ ನಂತರ ಕೆಳಗಡೆ ನೋಡ್ಬೋದು ಯೂಸ್ ಸೆಕ್ಯೂರ್ DNS ಇದೆ. ಇದು ನಿಮ್ಮದು ಆಫ್ ಇದ್ದರೆ ಇದು ಕೂಡ ಆನ್ ಮಾಡ್ಕೊಳ್ಳಿ, ಇಂಪಾರ್ಟೆಂಟ್ ಇದು. ಸೆಕ್ಯೂರಿಟಿ ವಿಷಯದಲ್ಲಿ ಹೇಳ್ತಾ ಇದ್ದೀನಿ. ಇದಾದ ನಂತರ ಸಿಂಪಲ್ ಆಗಿ ಬ್ಯಾಕ್ ಬಂದು ಸೆಟ್ಟಿಂಗ್ ಪೇಜ್ ಬನ್ನಿ. ಇಲ್ಲಿ ಬಂದ ನಂತರ ಸ್ವಲ್ಪ ಕೆಳಗಡೆ ಬನ್ನಿ. ಕೆಳಗಡೆ ಬಂದಾಗ ಇಲ್ಲಿ ನೋಡ್ಬೋದು ಸೈಟ್ ಸೆಟ್ಟಿಂಗ್, ಅಡ್ವಾನ್ಸ್ ಸೆಟ್ಟಿಂಗ್ ಅಂಡರಲ್ಲಿ ಸೈಟ್ ಸೆಟ್ಟಿಂಗ್ ಅಂತಿದೆ. ಸಿಂಪಲ್ ಆಗಿ ಸೈಟ್ ಸೆಟ್ಟಿಂಗ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನಂತರ ಸಿಂಪಲ್ ಆಗಿ ಸ್ಕ್ರಾಲ್ ಡೌನ್ ಮಾಡ್ಕೊಳ್ಳಿ. ಸ್ಕ್ರಾಲ್ ಡೌನ್ ಮಾಡಿದ ನಂತರ ನೆಕ್ಸ್ಟ್ ನಿಮ್ಗೆ ಇಲ್ಲಿ ಪಾಪಪ್ ಆ್ಯಂಡ್ ರೀಡೈರೆಕ್ಟ್ ಅಂತಿದೆ, ವೆರಿ ಇಂಪಾರ್ಟೆಂಟು. ಸೊ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸೊ ನಾರ್ಮಲಾಗಿ ಏನಾಗುತ್ತೆ ಅಂತ ಹೇಳಿದ್ರೆ, ಸೊ ನೀವು ಯಾವುದೊಂದು ವೆಬ್ಸೈಟನ್ನು ನೀವು ಓಪನ್ ಮಾಡಿರ್ತೀರಿ, ಬಟ್ ಅದರಲ್ಲಿ ನೀವು ಸ್ಕ್ರಾಲ್ ಮಾಡ್ತಿರುವಾಗಲೇ ಡೈರೆಕ್ಟಾಗಿ ಇನ್ನೊಂದು ವೆಬ್ಸೈಟಿಗೆ ಅದು ರೀಡೈರೆಕ್ಟ್ ಆಗುತ್ತೆ. ಇದು ತುಂಬ ಹುಷಾರಾಗಿರ್ಬೇಕು. ಯಾಕಂದರೆ ನೀವು ಯಾವುದೊಂದು ಸೆಕ್ಯೂರ್ ವೆಬ್ಸೈಟಿಗೆ ಲ್ಯಾಂಡ್ ಆಗ್ತೀರಿ, ಬಟ್ ಆ ವೆಬ್ಸೈಟಿಂದ ಏನಾಗುತ್ತೆ ಇನ್ನೊಂದು ಅನ್ಸೆಕ್ಯೂರ್ ಆದ ವೆಬ್ಸೈಟಿಗೆ ರೀಡೈರೆಕ್ಟ್ ಆಗುತ್ತೆ. ಇದನ್ನು ನೀವು ಇಲ್ಲಿ ಆಫ್ ಮಾಡಬೇಕಾಗುತ್ತೆ. ಇಲ್ಲಿ ಡೋಂಟ್ ಅಲೋ ಸೈಟ್ ಟು ಸೆಂಡ್ ಪಾಪಪ್ ಆ್ಯಂಡ್ ಯೂಸ್ ರೀಡೈರೆಕ್ಟ್ ಅಂತ ಇದೆಯಲ್ಲ ಸೆಕೆಂಡ್ ಆಪ್ಷನು, ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಗೈಸ್ ಇಷ್ಟ ಆದ ನಂತರ ನೆಕ್ಸ್ಟ್ ಇಲ್ಲಿ ಸ್ಕ್ರಾಲ್ ಡೌನ್ ಮಾಡ್ಕೊಳ್ಳಿ. ಸ್ಕ್ರಾಲ್ ಡೌನ್ ಮಾಡಿದ ನಂತರ ನೆಕ್ಸ್ಟ್ ನಿಮಗೆ ಸೊ ಇಲ್ಲಿ ಡಾಟಾ ಸ್ಟೋರ್ಡ್ ಅಂತಿದೆ. ಸೊ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಗೈಸ್ ಇಲ್ಲಿ ನಿಮ್ಮದು ಈಗಾಗಲೇ ನೀವು ಯಾವುದೆಲ್ಲ ವೆಬ್ಸೈಟ್ ನೀವು ವಿಸಿಟ್ ಮಾಡಿದ್ರಿ ಅದೆಲ್ಲ ಡಾಟಾ ಸ್ಟೋರ್ ಆಗಿರುತ್ತೆ ಅವರ ಸರ್ವರ್ನಲ್ಲಿ. ಸೊ ಹಾಗಾಗಿ ಮೊದಲೇದಾಗಿ ಇದನ್ನು ಇಲ್ಲಿ ಡಾಟಾ ಏನು ಸ್ಟೋರ್ ಆಗಿದೆ ಅದನ್ನು ಡಿಲೀಟ್ ಮಾಡಬೇಕು. ಕೆಳಗಡೆ ಡಿಲೀಟ್ ಆಲ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಡಿಲೀಟ್ ಮಾಡಿ. ಇವಾಗ ಏನಾಗುತ್ತೆ ಸೊ ಸ್ಟೋರ್ ಆಗಿದ್ದಂಥ ಡಾಟಾ ಕೂಡ ಡಿಲೀಟ್ ಆಗುತ್ತೆ. ಜೊತೆಗೆ ನಿಮ್ಮ ಮೆಮೊರಿ, ಆ ಫೋನ್ನ ಮೆಮೊರಿ ಕೂಡ ಫ್ರೀ ಅಪ್ ಆಗುತ್ತೆ. ಹಾಗಾಗಿ ಇಲ್ಲಿ ನಿಮ್ಮದು ಮೆಮೊರಿ ಕೂಡ ಫ್ರೀ ಆಗಿ ನಿಮಗೆ ಸ್ಟೋರೇಜ್ ಫ್ರೀ ಆಗುತ್ತೆ. ಗೈಸ್ ಇಷ್ಟು ನೀವು ಕ್ರೋಮ್ ಬ್ರೌಸರ್ನಲ್ಲಿ ಮಾಡಬೇಕಾಗುತ್ತೆ. ಗೈಸ್ ಅದೇ ರೀತಿಯಾಗಿ ಪಾರ್ಟ್ 2 ವಿಡಿಯೋ ಬರುತ್ತೆ. ಸೊ ನೀವು ಯಾವುದೆಲ್ಲ ಇಲ್ಲಿ ತನಕ ಪರ್ಮಿಷನನ್ನು ಕೊಟ್ಟಿದ್ರಿ, ಕ್ಯಾಮರಾ ಪರ್ಮಿಷನ್ ಇರ್ಬೋದು, ಬೇರೆ ಅಪ್ಲಿಕೇಶನ್ಗೆ, ಅದನ್ನು ಯಾವ ರೀತಿ ಆಫ್ ಮಾಡಬೇಕು ನೆಕ್ಸ್ಟ್ ವಿಡಿಯೋ ತಿಳಿಸ್ಕೊಡ್ತೀನಿ. ಅದು ಮಿಸ್ ಆಗಬಾರ್ದು ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಜೊತೆಗೆ ಈ ಮಾಹಿತಿ ಇಷ್ಟ ಲೈಕ್ ಕೊಟ್ಟು ಯೂಸ್ಫುಲ್ ಅನಿಸಿದರೆ ಯೂಸ್ಫುಲ್ ಅಂತ ಕಮೆಂಟ್ ಮಾಡಿ. ಜೊತೆಗೆ ಎಲ್ಲರೂ ಶೇರ್ ಮಾಡಿ ತಿಳಿಸಿ, ಖಂಡಿತ ಅವ್ರಿಗೆ ಇಷ್ಟ ಆಗುತ್ತೆ.